ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಈಕೆ ಶ್ರದ್ಧಾ ಶೆಟ್ಟಿ ಅಂತ ಮದುವೆ ಕೂಡ ಆಗಿರುತ್ತೆ. ಇವಳಿಗೆ 3 ಮಕ್ಕಳು ಕೂಡ ಇದ್ದಾರೆ. ಮಕ್ಕಳು ಆದ ನಂತರ ಯಜಮಾನರ ಆಸಕ್ತಿ ತುಂಬಾನೇ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಶ್ರದ್ಧಾ ಶೆಟ್ಟಿ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಇವಳಿಗೆ ಸ್ನೇಹಿತರೆ ಇತ್ತೀಚೆಗೆ ತುಂಬಾನೇ ಬಯಕೆ ಆಗ್ತಾ ಇದೆ. ಬಯಕೆಗೆ ಸ್ವಲ್ಪನೂ ಮಿತಿ ಇಲ್ಲ ಎಂದು ಖುದ್ದಾಗಿ ಶ್ರದ್ಧಾ ಶೆಟ್ಟಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಈಕೆ ಹತ್ತಿರ ಸ್ಕೋಡಾ ರ್ಯಾಪಿಡ್ 1.6 TD ಒಂದು ಒಳ್ಳೆಯ ಕಾರ್ ಇರುತ್ತೆ ಸ್ನೇಹಿತರೆ. ಈ ಒಂದು ಕಾರಲ್ಲಿ ಬಂದು ಭೇಟಿ ಆಗ್ತೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. 2013 ಮಾಡೆಲ್ ಕಾರ್ ಆಗಿರುತ್ತದೆ. ಬೆಳಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ 3 ಸಮಯದಲ್ಲೂ ಈಕೆಗೆ ಬಯಕೆ ಆಗುತ್ತಿದೆ. ಇವಳ ಬಯಕೆಗೆ ಯಾವುದೇ ಮಿತಿ ಇಲ್ಲ. ಯಜಮಾನರು ಬೇರೆ ಹೊಲದಲ್ಲೇ ಇರುತ್ತಾರೆ, ಹೊಲದಲ್ಲೇ ಮಲಗುತ್ತಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಕ್ಕಳು ಎಲ್ಲ ಸಿಟಿಯಲ್ಲಿ ಕಾಲೇಜ್ ಓದುತ್ತಿದ್ದಾರೆ. ಪ್ರಸ್ತುತ ಮನೆಯಲ್ಲಿ ಸ್ನೇಹಿತರೆ ಈಕೆ ಒಬ್ಬಳೇ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ನೀವು ಯಾವಾಗ ಬೇಕಾದರೂ ಮನೆಗೆ ಬರಬಹುದು, ಇಲ್ಲ ಅಂದ್ರೆ ನಾನು ಕೂಡ ಬಳಿ ಬರೋದಕ್ಕೆ ರೆಡಿ ಇದ್ದೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಕೆ ಹತ್ತಿರ ಸ್ಕೋಡಾ ರ್ಯಾಪಿಡ್ ಒಂದು ಕಾರ್ ಇರುತ್ತೆ, 2013 ಮಾಡೆಲ್. ಈ ಒಂದು ಕಾರಲ್ಲಿ ಬಂದು ಭೇಟಿ ಆಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಯಾವಾಗಲೂ ಈಕೆಯ ತೂತು ಒದ್ದೆಯಾಗಿರುತ್ತದೆ. ದೇಹ ಬಿಸಿ ಮಾಡುವ ಅವಶ್ಯಕತೆ ಇರಲ್ಲ. ಬಳಿ ಬಂದ ತಕ್ಷಣ ಗುದ್ದುವುದಕ್ಕೆ ಶುರು ಮಾಡಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರೋದು ಈಕೆ ಹತ್ತಿರ ಇರತಕ್ಕಂಥ ಸ್ಕೋಡಾ ರ್ಯಾಪಿಡ್ 2013 ಮಾಡೆಲ್ ಕಾರ್ ಆಗಿರುತ್ತೆ. ಫ್ರಂಟ್ ಸೈಡ್ ಲುಕ್ ಅಂಡ್ ಬ್ಯಾಕ್ ಸೈಡ್ ಲುಕ್ ಸೊ ನೋಡ್ತಾ ಇರ್ಬೋದು. ಒಳಗಡೆ ಇಂಟೀರಿಯರ್ ಈ ರೀತಿಯಾಗಿರುತ್ತೆ. ಒಳ್ಳೆ ಕಾರ್ ಇದೆ ಸ್ನೇಹಿತರೆ. ತನ್ನ ಕಾರ್ನ ಕೆಲವು ಫೋಟೋ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಸೊ ನೋಡ್ಬೋದು, 2013 ಮಾಡೆಲ್ ಅಂಡ್ ಒಳ್ಳೆ ಲುಕ್ ಇದೆ ಸ್ನೇಹಿತರೆ. ಸೊ ಹೆಡ್ ಲ್ಯಾಂಪ್ ಆಗಿರಲಿ ಅಂಡ್ ಹೆಡ್ಲೈಟ್ಸ್ ಆಗಿರಲಿ ಒಳ್ಳೆ ಒಂದು ಅಟ್ರಾಕ್ಟಿವ್ ಡಿಸೈನ್ ಅಲ್ಲಿ ಇದೆ. ಸೊ ಜೊತೆಗೆ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಒಂದು ಲುಕ್ ಅಂತಾನೆ ಹೇಳ್ಬೋದು. ಸೊ ಒಳಗಡೆ ಬ್ಯಾಕ್ ಸೈಡ್ ಪ್ಯಾಸೆಂಜರ್ ಸೀಟ್ ನೋಡ್ಬೋದು ಅಂಡ್ ಇದರ ಒಂದು ವೀಲ್ ಈ ಒಂದು ಡಿಸೈನ್ ಅಲ್ಲಿ ಇರುತ್ತದೆ. ಇಂಜಿನ್ ಟೈಪ್ ಬಂದ್ಬಿಟ್ಟು ಟರ್ಬೋ ಚಾರ್ಜ್ಡ್ ಡೀಸೆಲ್ ಇಂಜಿನ್ ಈ ಒಂದು ಕಾರಲ್ಲಿ ಇರುತ್ತೆ ಅಂಡ್ 1598cc ಇಂಜಿನ್ ಈ ಒಂದು ಕಾರಲ್ಲಿ ಇರುತ್ತದೆ. ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 103.5 bhp at 4400 RPM ವರೆಗೆ ಇರುತ್ತೆ. ಅಂಡ್ ಫ್ಯೂಲ್ ಸಪ್ಲೈ ಸಿಸ್ಟಮ್ ಬಂದ್ಬಿಟ್ಟು ಡೈರೆಕ್ಟ್ ಇಂಜೆಕ್ಷನ್ ಟೈಪ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈಕೆ ಮುಖ್ಯ ಸಮಸ್ಯೆ ಬಂದ್ಬಿಟ್ಟು ಯಜಮಾನರು ಪ್ರತಿದಿನ ಹೊಲದಲ್ಲಿ ಮಲಗುತ್ತಾರೆ. ಈ ಕಡೆ ಈಕೆಗೆ ಪ್ರತಿದಿನ ಬಯಕೆ ಆಗುತ್ತಿದೆ. ಸೊ ಹಾಗಾಗಿ ಸ್ನೇಹಿತರೆ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ.